ನಮಸ್ಕಾರ. ಸುಹಾಸಿನಿ ಕನ್ನಡ ವ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಶುರು ಮಾಡಿದ್ದೀನಿ. ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಲಂಚ್ ಬಾಕ್ಸಲ್ಲಿ ಚಪಾತಿ, ಮೆಂತ್ಯ ಸೊಪ್ಪಿನ ಪಲ್ಯ, ಹಾಗೆ ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಇಡ್ಲಿ ಮತ್ತು ಟೊಮೆಟೊ ಚಟ್ನಿನ ಮಾಡ್ತಾ ಇದ್ದೀನಿ. ಟೊಮೆಟೊ ಚಟ್ನಿದು ಆಲ್ರೆಡಿ ರೆಸಿಪಿ ನಾನು ಎಷ್ಟೋ ಸತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಆಲ್ರೆಡಿ ಇದ್ರದ್ದು ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ನೀವು ಲಾಸ್ಟ್ ವಿಡಿಯೋಲೆಲ್ಲ ನೋಡ್ಕೋಬೋದು. ಸೊ ಟೊಮೆಟೊ ಚಟ್ನಿ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಇವಾಗ ಮೆಂತ್ಯ ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟೇ ಒಗ್ಗರಣೆ ಹಾಕ್ಕೋತಾ ಇರೋದು. ಹಸಿಮೆಣಸಿನ್ಕಾಯಿ ಬದಲಾಗಿ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪಿಗೆ ನಾನಿವತ್ತು ಬೇಳೆ ಆಗಲಿ ಮತ್ತು ಕಡಲೆ ಹಿಟ್ಟಾಗಲಿ ಏನೂ ಕೂಡ ಹಾಕ್ಕೋತಾ ಇಲ್ಲ. ಜಸ್ಟ್ ಬರೀ ಈ ಥರ ಒಗ್ಗರಣೆ ಹಾಕಿಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಶೇಂಗಾ ಪೌಡರನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹಾಕೋದಕ್ಕೆ ನನ್ನ ಹತ್ರ ಶೇಂಗಾದ ಪುಡಿ ಇರಲಿಲ್ಲ. ಸೊ ಹಾಗಾಗಿ ಇನ್ನೂ ಒಂದು ಕಡೆ ಗ್ಯಾಸ್ ಮೇಲೆ ತವ ಮೇಲೆ ನಾನು ಹಾಗೆ ಶೇಂಗಾ ಕೂಡ ಹುರಿತಾ ಇದ್ದೀನಿ. ಸೊ ಬೆಳಿಗ್ಗೆ ಟೈಮಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಬೇಗ ಎಲ್ಲ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ಥರ ಸೊಪ್ಪೆ ತಲೆ ಏನಾದರೂ ಕ್ಲೀನ್ ಮಾಡೋದಿದ್ದರೆ ಅದನ್ನು ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಇಟ್ಟಿದ್ದೆ. ಸೊ ಬೆಳಿಗ್ಗೆ ಅದೊಂದು ಕೆಲಸ ನನಗೆ ಇಲ್ಲಿ ಕಡಿಮೆ ಆಯಿತು. ಶೇಂಗಾ ಹುರಿದಿದ್ದೀನಿ, ಸ್ವಲ್ಪ ಅದು ತಣ್ಣಗಾಗಲಿ ಅಷ್ಟರಲ್ಲಿ ಈ ಕಡೆ ನಾನು ಇಡ್ಲಿಗೆ ಕೂಡ ಹಚ್ಚಿಡ್ತಾ ಇದ್ದೀನಿ. ಆ ಕಡೆ ಇಡ್ಲಿ ರೆಡಿ ಆಗೋಷ್ಟರಲ್ಲಿ ಈ ಕಡೆ ಹಾಗೆ ಟೊಮೆಟೊ ಚಟ್ನಿನ ರುಬ್ಕೊಂಡ್ಬಿಡ್ತೀನಿ. ಸೊ ಮೊದಲು ನಾನು ಶೇಂಗಾನ ರುಬ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಶೇಂಗಾ ಎಲ್ಲ ತಣ್ಣಗಾಗಿದೆ. ಸೊ ತುಂಬ ಸಣ್ಣಗೆ ಇದ್ರ ಪೌಡರ್ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪ ಪೌಡರ್ ಇದ್ರೇ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪನ್ನು 2 ನಿಮಿಷ ನಾನು ಪ್ಲೇಟಿಂದ ಮುಚ್ಚಿಟ್ಟಿದ್ದೆ. ಇದರಲ್ಲಿರೋಂಥ ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ, ಹಾಗೆ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ಇವಾಗ ಇದಕ್ಕೆ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಶೇಂಗಾ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಯಾವುದೇ ಒಂದು ಸೊಪ್ಪಿನ ಪಲ್ಯ ಮಾಡ್ತೀರಾ ಅಂದರೆ ನೀವು ಇದಕ್ಕೆ ಉಪ್ಪನ್ನು ಕೊನೆಯಲ್ಲೇ ಹಾಕ್ಕೊಳ್ಳಿ. ಯಾಕಂದರೆ ನೀವು ಮುಂಚೆನೇ ಉಪ್ಪು ಹಾಕ್ಕೊಂಡ್ಬಿಟ್ರೆ ಅದೆಲ್ಲ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಸೊಪ್ಪಲ್ಲಿ ಇರೋವಂಥ ನೀರೆಲ್ಲ ಕಂಪ್ಲೀಟ್ ಹೋದ್ಮೇಲೆ ಕೊನೆಯಲ್ಲಿ ಉಪ್ಪನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ರೆ ಸೊ ಪಲ್ಯ ರೆಡಿ ಆಯಿತು. ಕೆಲವೊಬ್ಬರೆಲ್ಲ ಹೇಳ್ತಾರೆ ಮೆಂತ್ಯ ಸೊಪ್ಪಿನ ಪಲ್ಯ ತುಂಬಾ ಕಹಿ ಆಗುತ್ತಂತ. ಸೊ ಆದರೆ ನಾನು ಎಷ್ಟೊಂದು ಸರ್ತಿ ಪಲ್ಯಗಳೆಲ್ಲ ಮಾಡ್ತೀನಿ ಅಲ್ಲ, ಸೊ ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಮೆಂತ್ಯ ಸೊಪ್ಪಿನ ಪಲ್ಯ ಕಹಿ ಬರೋದಿಲ್ಲ. ಸೊ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗೆ ಇಲ್ಲಿ ಟೊಮೆಟೊದಿಗೆ ಚಟ್ನಿಗೆ ನಾನು ಏನೇನೆಲ್ಲ ಹುರ್ಕೊಂಡಿದ್ದೆ ಅದೆಲ್ಲ ಕೂಡ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಅದನ್ನು ಸ್ಮೂತಾಗಿ ಪೇಸ್ಟನ್ನು ಮಾಡಿಕೊಂಡೆ. ಅದಾದ ನಂತರ ಇವಾಗ ಒಗ್ಗರಣೆ ಬಂದುಬಿಟ್ಟು ನಾರ್ಮಲ್ ಸಿಂಪಲ್ಲಾಗಿ ಸಾಸಿವೆ, ಜೀರಿಗೆ, ಒಂದೇ ಒಂದು ಚಿಟಿಕೆಯಷ್ಟು ಹಿಂಗು, ಕೊತ್ತಂಬರಿ, ಕರಿಬೇವು ಇಷ್ಟು ಹಾಕಿಬಿಟ್ಟು ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ಇದಕ್ಕೆ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನೋಡಿ ಚಟ್ನಿಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ಬೆಳಿಗ್ಗೆ ಟೈಮಲ್ಲಿ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಇದು. ಸೊ ನೆಕ್ಸ್ಟ್ ಡೇ ಏನೇನು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಮತ್ತು ತಿಂಡಿ ಏನೇನು ಮಾಡಬೇಕು ಅದನ್ನು ನಾನು ಆಲ್ಮೋಸ್ಟ್ ರಾತ್ರಿಯೇ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಬೆಳಿಗ್ಗೆ ಬೇಗನೆ ಹೋಗ್ತಾರಲ್ಲ, ಸೊ ಹಾಗಾಗಿ ಬೆಳಿಗ್ಗೆ ಮಾಡೋದಕ್ಕೆ ನನಗೆ ಸ್ವಲ್ಪ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಚಟ್ನಿ, ಪಲ್ಯ ಮತ್ತು ಇಡ್ಲಿ ಎಲ್ಲ ಮಾಡೋಷ್ಟರಲ್ಲಿ ಮಕ್ಕಳು ಕೂಡ ರೆಡಿಯಾಗಿ ಬಂದಿದ್ದಾರೆ. ಸೊ ಅವ್ರಿಗೆ ಕೂಡ ನಾನು ಇಡ್ಲಿ ಮತ್ತು ಚಟ್ನಿ ತಿನ್ನೋದಕ್ಕೆ ಕೊಟ್ಟಿದ್ದೀನಿ. ಅವ್ರು ಆ ಕಡೆ ತಿಂಡಿ ತಿಂತಾ ಇದ್ದಾರೆ, ಅಷ್ಟರಲ್ಲಿ ಕಡೆ ನಾನು ಚಪಾತಿನ ಮಾಡ್ತೀನಿ. ಸೊ ಮಕ್ಕಳಿಗೆ ಬಾಕ್ಸಿಗೆ ಕೊಡೋದಕ್ಕೆ ಎಷ್ಟು ಚಪಾತಿ ಬೇಕು ಅಷ್ಟು ಮಾತ್ರ ನಾನು ಇವಾಗ ಮಾಡ್ತೀನಿ. ಉಳಿದಿರೋವಂಥ ಚಪಾತಿ ಹಿಟ್ಟನ್ನು ನಾನು ಹಾಗೆ ಇಟ್ಬಿಟ್ಟು ಮತ್ತು ಮಧ್ಯಾಹ್ನ ನಮಗೆ ಊಟದ ಟೈಮಲ್ಲಿ ನಾನು ಬಿಸಿ ಮಾಡ್ಕೋತೀನಿ. ಸೊ ಇದು ಚಪಾತಿ ಹಿಟ್ಟು ಕೂಡ ಅಷ್ಟೇ, ನಾನು ರಾತ್ರಿಯೇ ಕಲಿಸಿಬಿಟ್ಟು ಇಟ್ಟಿದ್ದೆ. ಸೊ ಇದು ಕೂಡ ಬೆಳಿಗ್ಗೆ ಟೈಮಲ್ಲಿ ನನಗೆ ಇದ್ರದ್ದು ಟೈಮು ಕೂಡ ಸೇವ್ ಆಯಿತು. ಸೊ ಇವಾಗ ತವ ಚೆನ್ನಾಗಿ ಬಿಸಿಯಾಗಿದೆ, ಚಪಾತಿನ ಸುಟ್ಕೊಳ್ಳೋಣ. ಆ ಕಡೆ ಒಂದು ಬ್ಯಾಚ್ ಇಡ್ಲಿ ಆಗಿದೆ, ಇನ್ನು ಒಂದು ಬ್ಯಾಚಲ್ಲಿ ಇಡ್ಲಿನ ಹಾಕಿದ್ದೀನಿ. ಮಕ್ಕಳಿಗೆ ನಾನು ಆದಷ್ಟು ಬೆಳಗ್ಗೆ ಟೈಮಲ್ಲಿ ಹಾಲನ್ನು ಕೊಡೋದಿಲ್ಲ. ತಿಂಡಿ ಏನು ಮಾಡಿರ್ತೀನಿ ಅದನ್ನೇ ಸ್ವಲ್ಪ ಹಾಕಿಬಿಟ್ಟು ಕೊಡ್ತೀನಿ, ಅವರು ಕೂಡ ಅದನ್ನೇ ತಿನ್ಕೊಂಡ್ಬಿಟ್ಟು ಹೋಗ್ತಾರೆ. ಸೊ ಆ ಕಡೆ ಮಕ್ಕಳೆಲ್ಲ ತಿಂಡಿ ತಿಂತಾ ಇದ್ದಾರೆ, ಅಷ್ಟರಲ್ಲಿ ನಾನು ಮಕ್ಕಳಿಗೆ ಇಬ್ಬರಿಗೂ 2 ಚಪಾತಿನ ಕಟ್ತೀನಿ ಅಷ್ಟೇ, ಜಾಸ್ತಿ ಏನು ಕಟ್ಟೋದಿಲ್ಲ. ಆಮೇಲೆ ಅದ್ರ ಜೊತೆ ಸ್ವಲ್ಪ ಫ್ರೂಟ್ಸ್ ಇದೆಲ್ಲ ಹಾಕ್ತೀನಿ ಅಲ್ಲ, ಸೊ 2 ಚಪಾತಿ ಸಾಕಾಗಿಬಿಡುತ್ತೆ. ಒಂದು ಸತಿ ಪಾಪ ಅದನ್ನು ಕೂಡ ತಿನ್ನೋದಕ್ಕೆ ಆಗೋದಿಲ್ಲ ಅವರಿಗೆ, ಹಾಗೆ ತೊಗೊಂಬರ್ತಾರೆ. ಸೊ ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ನಾನು 2 ಚಪಾತಿನ ಹಾಕ್ತೀನಿ. ಸೊ ಇಬ್ಬರು ಮಕ್ಕಳು ಕೂಡ 7:30 ಅನ್ನೋಷ್ಟರಲ್ಲಿ ಮನೆಯಿಂದ ಹೋಗ್ತಾರೆ. ಹಾಗೆ ನಮ್ಮ ಮನೆಯವರು 8 ಗಂಟೆಗೆ ವಾಪಸ್ ಹೋಗ್ತಾರೆ. ಅವ್ರು ಹೋದ್ಮೇಲೆ ನಂದು ಕ್ಲೀನಿಂಗ್ ಕೆಲಸ ಶುರು ಆಗುತ್ತೆ.
ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಹಾಗೆ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೈತೆಲ್ಲ. ಸೊ ಅದೆಲ್ಲ ಕೆಲಸ ಮಾಡೋಕ್ಕಿಂತ ಮುಂಚೆ ಇವತ್ತು ವಾಷಿಂಗ್ ಮಷಿನ್ಗೆ ಬಟ್ಟೆತೆಲ್ಲ ಹಾಕೋದಿತ್ತು. ಸೊ ಹಾಗಾಗಿ ಫಸ್ಟ್ ನಾನು ಮಷಿನ್ಗೆ ಬಟ್ಟೆನ ಹಾಕಿದೆ. ಅದಾದಮೇಲೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಕೊನೆಯಲ್ಲಿ ನಾನಿಲ್ಲಿ ಫರ್ಶಿನ ಒರೆಸ್ಕೊತಾ ಇದ್ದೀನಿ. ಸೊ ಇದು ಯಾವಾಗೂ ಕೂಡ ನಾನು ಕೊನೆಯಲ್ಲಿನೇ ಇಟ್ಕೋತೀನಿ. ಇವಾಗ ಇಲ್ಲಿ ಟಬ್ಬಲ್ಲಿ ನಾನು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲೈಜಾಲ್ ಮತ್ತು ಸ್ವಲ್ಪ ವಿಮ್ ಪೌಡರ್ ಯಾಕೆ ಅಂದರೆ ಸೊ ಮಕ್ಕಳು ಇರ್ತಾರಲ್ಲ, ಸೊ ಕೆಳಗಡೆ ಏನಾದರೂ ಚೆಲ್ಲಿ ಇರ್ತಾರೆ, ಸೊ ನೀಟಾಗಿ ಕ್ಲೀನ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ವಿಮ್ ಪೌಡರ್ನ ಹಾಕ್ಕೋತೀನಿ. ಆಮೇಲೆ ಸ್ವಲ್ಪ ಹಳ್ಳುಪ್ಪನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಕಲ್ಲುಪ್ಪು ಹಾಕಿಬಿಟ್ಟು ನಮ್ಮ ಮನೆಯೆಲ್ಲ ಒರೆಸೋದ್ರಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ಕಡಿಮೆ ಆಗುತ್ತಂತೆ. ಸೊ ಮನೆಯಲ್ಲಿ ನೆಗೆಟಿವಿಟಿ ಇದೆಯೋ ಇಲ್ಲ ಗೊತ್ತಿಲ್ಲ, ಆದರೆ ನಾನು ಆದಷ್ಟು ಯಾವಾಗಾದರೂ ಮನೆ ಒರೆಸ್ಬೇಕಾದ್ರೆ ಕಂಪಲ್ಸರಿ ನಾನು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟು ಒರೆಸ್ತೀನಿ. ಆಮೇಲೆ ಈ ಥರ ಏನಾದರೂ ಹಬ್ಬ ಅಥವಾ ಏನಾದರೂ ಅಮಾವಾಸ್ಯೆ ಇದ್ದರೆ ನಾನು ಸ್ವಲ್ಪ ಗೋಮೂತ್ರ ಕೂಡ ಹಾಕಿಬಿಟ್ಟು ಮನೆಯೆಲ್ಲ ಒರೆಸ್ಕೋತೀನಿ. ಸೊ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನೆಗೆಟಿವಿಟಿ ಕಡಿಮೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸೊ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹಾಗಾಗಿ ನಾನು ಈ ಥರ ನೀರಿಗೆ ಎಲ್ಲ ಹಾಕಿಬಿಟ್ಟು ಒರೆಸ್ತೀನಿ. ಆಮೇಲೆ ವಾರಕ್ಕೆ ನಾನು ಒಂದು 3 ಸರ್ತಿ ಅಷ್ಟೇ ನಾನು ಮನೆಯೆಲ್ಲ ಒರೆಸ್ಕೊಳ್ಳೋದು. ಡೈಲಿ ಅದೆಲ್ಲ ಏನೂ ಒರೆಸ್ಕೊಳ್ಳೋದಿಲ್ಲ. ಸೊ ಮಕ್ಕಳು ಇವಾಗ ದೊಡ್ಡವರಾಗಿದ್ದಾರೆ, ಸೊ ಸ್ಕೂಲಿಗೆ ಹೋಗ್ತಾರೆ. ಸೊ ಹಾಗಾಗಿ ಜಾಸ್ತಿ ಏನು ಅಷ್ಟೊಂದೇನು ಗಲೀಜಾಗಿರೋದಿಲ್ಲ. ಸೊ ವಾರದಲ್ಲಿ ಒಂದು 3 ಸರ್ತಿ ನಾನು ಅಷ್ಟೇ ನೆಲನ ಒರೆಸ್ಕೊಳ್ಳೋದು. ಆಮೇಲೆ ಸ್ನಾನ ಮತ್ತು ದೇವ್ರ ಪೂಜೆ ಎಲ್ಲ ಮಾಡಿದ್ಮೇಲೆ ಇವಾಗ ತಿಂಡಿನ ತಿಂತಾಯಿದ್ದೀನಿ. ಸೊ ತಿಂಡಿಗೆ ನಾನು ಕೂಡ ಇಡ್ಲಿ ಮತ್ತು ಚಟ್ನಿನೇ ತಿಂದೆ. ಆಮೇಲೆ ಅಷ್ಟರಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕೂಡ ಆಗಿದ್ದು ಅದನ್ನೆಲ್ಲ ಕೂಡ ತೊಗೊಂಡು ಹೋಗಿಬಿಟ್ಟು ಟೆರೆಸ್ ಮೇಲೆ ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಒಂದೇ ಸರ್ತಿ ನಾನು ಮಷೀನಲ್ಲಿ ಬಟ್ಟೆಗಳನ್ನು ಹಾಕೋದಿಲ್ಲ. ಸೊ ಡಿವೈಡ್ ಮಾಡ್ತೀನಿ. ನಾನು ನಮ್ಮ ಮನೆಯವ್ರದ್ದು ಬಟ್ಟೆಗಳು ಸೆಪ್ರೇಟ್ ಹಾಕ್ತೀನಿ ಮತ್ತು ನಮ್ಮದು ಡೈಲಿ ಬಟ್ಟೆ ಏನಿದೆ ಅದನ್ನು ಸೆಪ್ರೇಟ್ ಮಾಡ್ತೀನಿ. ಸೊ ಫಸ್ಟ್ ನಾನು ಶರ್ಟ್ಗಳೆಲ್ಲ ಒಂದು ಸರ್ತಿ ಹಾಕ್ತೀನಿ. ಅದಾದ ನಂತರ ಪ್ಯಾಂಟ್ಗಳಿದ್ದರೆ ಪ್ಯಾಂಟ್ಗಳೆಲ್ಲ ಒಂದು ಸರ್ತಿ ಹಾಕ್ತೀನಿ. ಸೊ ವಾರದಲ್ಲಿ 1-2 ಸರ್ತಿ ಅಷ್ಟೇ ನಾನು ನಮ್ಮ ಮನೆಯವ್ರದ್ದು ಬಟ್ಟೆಗಳೆಲ್ಲ ವಾಷಿಂಗ್ ಮಷಿನಲ್ಲಿ ನಾನು ವಾಶ್ ಮಾಡೋದು. ಆಮೇಲೆ ಡೈಲಿ ಬಟ್ಟೆಗಳಲ್ಲೇ ಏನಿರುತ್ತೆ ಅದನ್ನು ನಾನು ಒಂದೊಂದು ಸರ್ತಿ ಕೈಯಿಂದನೇ ವಾಶ್ ಮಾಡ್ಕೋತೀನಿ, ಇಲ್ಲಾಂದರೆ ಅದು ಕೂಡ ನಾನು ಮಷಿನಿಗೆ ಹಾಕ್ತೀನಿ. ಸೊ ಎಲ್ಲರದ್ದು ಒಟ್ಟಿಗೆ ಒಂದೇ ಸರ್ತಿ ನಾನು ಹಾಕೋದಿಲ್ಲ, ಸೆಪ್ರೇಟಾಗಿ ಹಾಕ್ತೀನಿ. ಸೊ ಹಾಗಾಗಿ ಸುಮಾರು ಒಂದು 3 ಲೋಡ್ ವಾಷಿಂಗ್ ಮಷಿನಲ್ಲಿ ನಾನು ಬಟ್ಟೆಗಳನ್ನು ಹಾಕಿದೆ. ಆಮೇಲೆ ಇವಾಗ ಎಲ್ಲ ಕೂಡ ತೊಗೊಂಡು ಬಂದು ನಾನು ಟೆರೆಸ್ ಮೇಲೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಿಸಿಲು ಇರುತ್ತಲ್ಲ, ಸೊ ಹಾಗಾಗಿ ಒಂದು 3-4 ಗಂಟೆ ಅನ್ನೋಷ್ಟರಲ್ಲಿ ಬಟ್ಟೆಗಳೆಲ್ಲ ಚೆನ್ನಾಗಿ ಒಣಗ್ತವೆ. ಆಮೇಲೆ ನಮ್ಮ ಮನೆಯವ್ರದ್ದೆಲ್ಲ ಏನು ಪ್ಯಾಂಟ್ ಶರ್ಟ್ ಇರುತ್ತೆ ಅದನ್ನು ನಾನು ಹಾಗೆ ಸಾಯಂಕಾಲಕ್ಕೆ ಇಸ್ತ್ರಿಗೆ ಅಂತ ಅಂದ್ಬಿಟ್ಟು ಹೊರಗಡೆನೇ ಕೊಡ್ತೀನಿ. ಮನೆಯಲ್ಲಿ ನಾನು ಏನು ಇಸ್ತ್ರಿ ಅಂತೆಲ್ಲ ಏನೂ ಮಾಡೋದಿಲ್ಲ. ನಮ್ಮ ಮನೆಯವ್ರದ್ದು ಅರ್ಬಿಗಳೆಲ್ಲ ನಾನು ಹೊರಗಡೆನೇ ಇಸ್ತ್ರಿ ಕೊಡ್ತೀನಿ. ಮಕ್ಕಳದ್ದು ಸ್ಕೂಲ್ ಯೂನಿಫಾರ್ಮ್ ಮತ್ತು ನಂದು ಬಟ್ಟೆ ಏನಿದೆ ಅದನ್ನು ನಾನು ಮನೆಯಲ್ಲಿನೇ ಐರನ್ ಮಾಡ್ಕೋತೀನಿ. ಆಮೇಲೆ ಇವಾಗ ಮೇಲಿಂದ ಬಟ್ಟೆ ಎಲ್ಲ ಒಣಗಿ ಹಾಕಿ ಬಂದಮೇಲೆ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಒಂದು ಗ್ಲಾಸ್ ಮಿಲ್ಕ್ ಶೇಕ್ ರೆಡಿ ಮಾಡಿಕೊಂಡೆ. ಅದಾದ ನಂತರ ಇವಾಗ ನಾನಿಲ್ಲಿ ಬೆಣ್ಣೆನ ತೆಗಿತಾ ಇದ್ದೀನಿ. ಸುಮಾರು 1 ತಿಂಗಳದಿಂದ ನಾನು ಹಾಲಿನ ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಟಿದ್ದೆ. ಸೊ ಇವತ್ತು ತೆಗ್ಯೋಣ ನಾಳೆ ತೆಗ್ಯೋಣ ಅಂತ ಅಂದ್ಕೊಂಡು ನಾನು ತೆಗಿಯೋದಕ್ಕೆ ಟೈಮೇ ಸಿಕ್ಕಿಲ್ಲ ನನಗೆ. ಸೊ ಹಾಗಾಗಿ ಫೈನಲಾಗಿ ಇವತ್ತಾದರೂ ತೆಗ್ಯೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಬೆಣ್ಣೆನ ತೆಗಿತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಸುಮಾರು 1 ತಿಂಗಳ ತನಕ ನಾನು ಹಾಲಿನ ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಟಿದ್ದೆ. ಅಂದ್ಕೊಂಡಿರಲಿಲ್ಲ ನಾನು ಇಷ್ಟೊಂದು ಬೆಣ್ಣೆ ಬರುತ್ತಂತ. ಸುಮಾರು ಜನ ಎಲ್ಲ ಹೇಳ್ತಾರೆ ಸೊ ಹಾಲಿನ ಪ್ಯಾಕೆಟಿದು ಏನು ಬೆಣ್ಣೆ ಬರೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ನಿಜವಾಗಲೂ ಹಾಲಿನ ಪ್ಯಾಕೆಟಿಂದ ತೆಗೆದಿರೋಂತಹ ಬೆಣ್ಣೆನೇ ಇದು. ಆಮೇಲೆ ಬೆಣ್ಣೆ ತೆಗೆದಾದ್ಮೇಲೆ ಇದು ಮಜ್ಜಿಗೆಯಿಂದ ಏನು ಮಾಡ್ತಾರಂತ ಗೊತ್ತಿಲ್ಲ. ಸೊ ನಾನು ಕೇಳಿದ್ರ ಪ್ರಕಾರ ಕುಡಿತಾರಂತೆ ಅಥವಾ ಏನಾದರೂ ಸಾರೆತ್ ಮಾಡಿಕೊಂಡು ಊಟ ಮಾಡ್ತಾರಂತೆ. ಆದರೆ ನಾನು ತುಂಬ ದಿವಸದಿಂದ ಇದನ್ನು ಸ್ಟೋರ್ ಮಾಡಿದ್ದಲ್ಲ, ಸೊ ಹಾಗಾಗಿ ಮಜ್ಜಿಗೆ ಅಷ್ಟೊಂದು ಸರಿ ಇರಲಿಲ್ಲ. ಹಾಗಾಗಿ ನಾನು ಹಾಗೆ ಚೆಲ್ಲಿಬಿಟ್ಟೆ ಅದೆಲ್ಲ ಕೂಡ. ಆಮೇಲೆ ಬೇಗ ನಿಮಗೆ ಬೆಣ್ಣೆ ಬರಬೇಕು ಅಂದರೆ ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ಳಿ. ಸೊ ಬೇಗನೆ ಬರುತ್ತೆ ನಿಮಗೆ ಬೆಣ್ಣೆ. ಐಸ್ ಕ್ಯೂಬ್ಸ್ಗಳು ಇಲ್ಲ ಅಂದರೆ ನೀವು ಥಂಡ ನೀರು ಕೂಡ ಇದಕ್ಕೆ ಹಾಕ್ಕೋಬೋದು. ಸೊ ಚೆನ್ನಾಗಿ ಕೋಲ್ಡ್ ವಾಟರನ್ನು ಹಾಕ್ಕೊಳ್ಳಿ, ಅದರಿಂದ ಕೂಡ ಬೆಣ್ಣೆ ನಿಮಗೆ ಬೇಗನೆ ಬರುತ್ತೆ. ಸೊ ನನಗಂತೂ ಒಂದು 5-6 ನಿಮಿಷ ಅನ್ನಷ್ಟರಲ್ಲಿ ಬೆಣ್ಣೆ ಬರ್ತಾಯಿತ್ತು. ಸೊ ತುಂಬಾ ಖುಷಿ ಆಯಿತು ನನಗೆ. ಸೊ ಈ ಥರ ಎಲ್ಲ ಬೆಣ್ಣೆ ನೋಡಿಬಿಟ್ಟು, ಯಾಕಂದರೆ ಜಾಸ್ತಿ ಅಂತೂ ನಾನು ಈ ಥರ ಬೆಣ್ಣೆ ಎಲ್ಲ ಏನೂ ತೆಗಿಯೋದಕ್ಕೆ ಹೋಗೋದಿಲ್ಲ.
ಸ್ವಲ್ಪನೇ ನಾನು ಹಾಲನ್ನು ತೊಗೊಂಬರ್ತೀನಿ. ಸೊ ಅದು ಬಂದಿರೋಂಥ ಕೆನೆ ಏನಿರುತ್ತೆ ಅದನ್ನು ನಾನು ಗ್ರೇವಿಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತೀನಿ. ಸೊ ಇಲ್ಲ ಯಾರೂ ಕೂಡ ಅದನ್ನು ಊಟ ಮಾಡಿಲ್ಲ ಅಥವಾ ಗ್ರೇವಿಗೇನು ಹಾಕಿಲ್ಲ ಅಂದರೆ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಸೊ ಅದೇ ಥರ ಸ್ಟೋರ್ ಮಾಡಿ ಇಟ್ಟಿರೋಂತಹ ಹಾಲಿನ ಕೆನೆ ಇದು ಸುಮಾರು 1 ತಿಂಗಳ ಮೇಲೇ ಆಯ್ತು ಅಂತಲೇ ಹೇಳ್ಬೋದು. ಸೊ ತೆಗೆದ್ಬಿಟ್ಟು ಇವಾಗ ಬೆಣ್ಣೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಸೊ ನಮ್ಮಮ್ಮ ಏನಾದರೂ ಇದು ನೋಡಿದ್ರೆ ಫುಲ್ ಖುಷಿಯಾಗಿ ಬಿಡುತ್ತಾಳೆ. ಸೊ ನನ್ನ ಮಗಳು ಪಾಕಿಟ್ ಹಾಲಿಂದ ಕೂಡ ಬೆಣ್ಣೆ ತೆಗೆದುಳಲ್ಲ ಅಂತ ಅಂದ್ಬಿಟ್ಟು, ಯಾಕಂದರೆ ಅವರಿಗೆಲ್ಲ ನಿಜಾನೇ ಅನಿಸೋದಿಲ್ಲ. ನಾವು ಸಿಟಿಯಲ್ಲಿ ಪಾಕಿಟ್ ಹಾಲೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದರಿಂದ ಏನು ಬೆಣ್ಣೆ ಬರುತ್ತೆ, ಅದರಿಂದ ಏನು ಕೆನೆ ಕೊಳೆ ಮಾಡ್ತೀರಿ ಅಂತ ಹೇಳ್ತಾರೆ ಅವರು. ಸೊ ನಿಜವಾಗ್ಲೂ ಇದು ವಿಡಿಯೋ ನೋಡಿದ್ರೆ ನಮ್ಮಮ್ಮ ಅಂತೂ ಫುಲ್ ಖುಷಿಯಾಗಿ ಬಿಡ್ತಾಳೆ. ಸೊ ನಾನು ಅವ್ರಿಗೆ ಹೇಳಿದಾಗ ಅವರು ನನಗೆ ನಂಬೋದೇ ಇಲ್ಲ. ಸೊ ಪಾಕಿಟ್ ಹಾಲಿಂದ ನೀನು ಹೇಗೆ ಕೆನೆ ತೆಗಿತಿ, ಹೇಗೆ ಬೆಣ್ಣೆ ಮಾಡ್ತೀಯ ಅಂತ ಹೇಳ್ತಾರೆ ಅವರು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಇದನ್ನು ನಾನು ಕ್ಲಿಪ್ಪಿಂಗನ್ನ ತೊಗೊಂಡ್ಬಿಟ್ಟು ನಮ್ಮ ಮಮ್ಮಿಗೆ ಕಳಿಸ್ತೀನಿ. ಸೊ ನೋಡಿ ಎಷ್ಟು ಬೆಣ್ಣೆ ತೆಗೆದಿದ್ದೀನಿ ನಾ ಅಂತ ಹೇಳಿಬಿಟ್ಟು ಫುಲ್ ಖುಷಿಯಾಗಿ ಬಿಡ್ತಾಳೆ ನಮ್ಮಮ್ಮ ಅಂತೂ. ಸೊ ನೋಡಿ ಇವಾಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇದನ್ನು ತುಪ್ಪ ಆದರೂ ಮಾಡ್ತೀನಿ ಅಥವಾ ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡ್ತೀನಿ. ದೋಸೆಗೆ ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಸೊ ಅದಾದ ನಂತರ ಮಧ್ಯಾಹ್ನಕ್ಕೆಲ್ಲ ಅಡುಗೆ ರೆಡಿ ಮಾಡಿಕೊಂಡೆ ನಾನು. ಸೊ ಮಧ್ಯಾಹ್ನಕ್ಕೆ ಅಡುಗೆ ಬಂದುಬಿಟ್ಟು ಸೊಪ್ಪಿನ ಸಾರು ಮತ್ತು ಪಲ್ಯ ಹಾಗೆ ರಾಗಿ ಮುದ್ದೆನ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಸೊಪ್ಪಿನ ಸಾರು ಮಾಡಿದ್ರೆ ನನ್ನ ಮಗಳಿಗೆ ಅಂತೂ ಮುದ್ದೆ ಬೇಕೇ ಬೇಕು. ಇನ್ನೇನು ಅವಳು ಕೂಡ ಸ್ಕೂಲಿಂದ ಬರ್ತಾಳಲ್ಲ, ಸೊ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಮುದ್ದೆನ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ಊರಿಂದ ಅಪ್ಪ ಬಂದಿದ್ದಾರೆ. ಸೊ ಹಾಗಾಗಿ ನಮ್ಮ ಅಪ್ಪಗೂ ಕೂಡ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ 3 ಮಂದಿಗೋಸ್ಕರ ನಾನಿಲ್ಲಿ ಒಂದು 3 ಮುದ್ದೆನ ಮಾಡಿದ್ದೀನಿ. ಆಮೇಲೆ ಅಮ್ಮ ಊರಿಂದ ಏನೇನು ಕೊಟ್ಟು ಕಳಿಸಿದ್ದಾರೆ ಅದೆಲ್ಲ ಕೂಡ ನಾನು ಮಧ್ಯಾಹ್ನ ಊಟ ಆಯ್ತೆಲ್ಲ ಆದಮೇಲೆ ಇವಾಗೆಲ್ಲ ತೆಗೆದಿಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶೇಂಗಾದ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅವರೆಲ್ಲ ಒಲಿ ಮೇಗೆ ಮಾಡ್ತಾರಲ್ಲ, ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿನೇ ಮಾಡ್ತಾರೆ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾದ ಹೋಳಿಗೆ, ಚೂಡ ಮತ್ತು ಕರ್ದಂಟು, ಸಜ್ಜಿ ರೊಟ್ಟಿ ಎಲ್ಲ ಮಾಡ್ತಾರೆ. ಸೊ ಅಮ್ಮ ನನಗೆ ಹೇಳಿದರು, ಸೊ ನಾನೇ ಎಲ್ಲ ಕೊಟ್ಟು ಕಳಿಸ್ತೀನಿ, ನೀನು ಕೂಡ ಮಾಡೋದಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಈ ಸತಿ ಹಬ್ಬಕ್ಕೆ ಮನೆಯಲ್ಲಿ ಏನೂ ಮಾಡಿಲ್ಲ, ಎಲ್ಲ ಅಮ್ಮನೇ ಕೊಟ್ಟು ಕಳಿಸಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಕೂಡ ಇವಾಗ ತೆಗೆದುಬಿಟ್ಟು ಇಡ್ತಾ ಇದ್ದೀನಿ. ಶೇಂಗಾದ ಹೋಳಿಗೆ, ತುಪ್ಪ ಮತ್ತು ನುಗ್ಗೆಕಾಯಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿತ್ತು ನುಗ್ಗೆಕಾಯಿ. ಎಷ್ಟಕ್ಕೊಂದು ನುಗ್ಗೆಕಾಯಿ ಕೊಟ್ಟು ಕಳಿಸಿದ್ದಾರೆ. ಅದಾದ ನಂತರ ಸಜ್ಜಿ ರೊಟ್ಟಿ ನೋಡಿ, ನಮ್ಮ ಮನೆಯವರಿಗೆ ಸಜ್ಜಿ ರೊಟ್ಟಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಬಾಕ್ಸಲ್ಲಿ ನೀಟಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಈ ಥರ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಏನಿದೆ ಅದನ್ನು ಅಮ್ಮನೇ ಕೊಟ್ಟು ಕಳಿಸ್ತಾರೆ. ನಾನು ಜಾಸ್ತಿ ಏನು ಮನೆಯಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಈ ಥರ ಬಾಕ್ಸಲ್ಲಿ ತೊಗೊಂಡು ಬರ್ತಾರೆ. ಆರಾಮಾಗಿ 1 ತಿಂಗಳ ತನಕ ಅದು ರೊಟ್ಟಿನ ಇಟ್ಕೊಂಡು ತಿನ್ಬೋದು, ಏನೂ ಕೂಡ ಹಾಳಾಗೋದಿಲ್ಲ. ಅದಾದ ನಂತರ ಇದು ಬಂದುಬಿಟ್ಟು ಶೀತ್ನಿ. ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಾವು ಶೀತ್ನಿ ಪಾರ್ಟಿ ಮಾಡಿದ್ದೀವಿ. ಆಲ್ರೆಡಿ ಅದ್ರದ್ದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಸೊ ಈ ಥರ ಶೀತ್ನಿ ಇರುತ್ತೆ, ಅದನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಇವಾಗಂತೂ ಶೀತ್ನಿ ಸೀಸನ್ ಇದೆಯಲ್ಲ, ಸೊ 1 ತಿಂಗಳ ತನಕ ಅಷ್ಟೇ ಇದು ಶೀತ್ನಿ ಇರೋದು. ಆಮೇಲೆ ಇದು ಕಾಳೆಲ್ಲ ಬಿರುಸಾಗ್ಬಿಟ್ರೆ ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ಒಂದು 15-20 ದಿವಸದ ತನಕನೇ ಶೀತ್ನಿನ ಚೆನ್ನಾಗಿ ತಿಂತಾರೆ. ಸೊ ಇವಾಗ ಬರಬೇಕಾದ್ರೆ ಮತ್ತೆ ಶೀತ್ನಿನ ಕೊಟ್ಟು ಕಳಿಸಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ಕವರಲ್ಲಿ ಬಂದುಬಿಟ್ಟು ಸುಲ್ಗೈ ಇದೆ. ಸುಲ್ಗೈ ನನ್ನ ಮಗ ಊರಿಗೆ ಹೋದಾಗ ತುಂಬಾ ಇಷ್ಟಪಟ್ಟು ತಿಂದಿದ್ದ. ಸೊ ಅವನೇ ಫೋನ್ ಮಾಡಿ ಹೇಳಿದ್ದಾನೆ ಅವ್ರ ತಾತಾಗೆ, ತಾತ ನನಗೆ ಸುಲ್ಗೆ ತೊಗೊಂಬಾ ಅಂತ. ಸೊ ಹಾಗಾಗಿ ಸುಲ್ಗೆ ತೊಗೊಂಬಂದಿದ್ದಾರೆ. ಆಮೇಲೆ ಕಬ್ಬಂತೂ ಇಲ್ಲಿ ನಮಗೆ ಬೆಂಗಳೂರಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಕಬ್ಬನ್ನು ತೊಗೊಂಬರ್ಬೇಡ ಅಂತ ಹೇಳಿದೆ. ಹಾಗೆ ಬಂದುಬಿಟ್ಟು ಸ್ವಲ್ಪ ಸ್ವೀಟ್ ಕರ್ದಂಟನ ಮಾಡಿದ್ದಾರೆ. ಕರ್ದಂಟ ಯಾವ ಥರ ಮಾಡ್ತಾರೆ ಆಲ್ರೆಡಿ ಇದ್ರದ್ದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಚಾನಲಲ್ಲಿ ಇದೆ, ಬೇಕಾದರೆ ನೀವು ಅದರಲ್ಲಿ ಕೂಡ ನೋಡ್ಬೋದು. ಆಮೇಲೆ ಮಕ್ಕಳು ಇನ್ನೂ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಎಷ್ಟಕ್ಕೊಂದು ಬಟ್ಟೆ ಇದ್ದು, ಸೊ 2 ದಿವಸದಿಂದ ನಾನು ಏನು ಬಟ್ಟೆ ತನ್ನು ಫೋಲ್ಡ್ ಮಾಡಿ ಇಟ್ಟಿರಲಿಲ್ಲ. ಸೊ ಹಾಗಾಗಿ ಇವಾಗ ಎಲ್ಲ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. 1-2 ದಿವಸ ಹೋಗಲಿ ಬಿಡು ಅಂತ ಬಿಟ್ಟರೆ ಸಾಕು, ಬಟ್ಟೆಗಳು ಎಲ್ಲ ರಾಶಿ ಬಿದ್ದಿರುತ್ತೆ. ಟೆರಿಸ್ ಮೇಲೆ ಕೂಡ ನಾನು ಸ್ವಲ್ಪ ಬಟ್ಟೆನ ಮೇಲೆ ಹಾಕಿ ಬಂದಿದ್ದೀನಿ. ಆಮೇಲೆ ಕೆಳಗಡೆ ನೋಡಿ ಇನ್ನೂ ಎಷ್ಟೊಂದು ಬಟ್ಟೆ ಇದೆ. ಸೊ ಮಕ್ಕಳು ಬರೋಷ್ಟರಲ್ಲಿ ಇದನ್ನು ಕೂಡ ನಾನು ಹಾಗೆ ಫೋಲ್ಡ್ ಮಾಡಿಬಿಡ್ತೀನಿ. ಹಾಗೆ ಇವತ್ತಿಂದ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.